ಮಡಿಕೇರಿಯ ದುಬಾರಿ ಗಿರಿಜನರ ಗೋಳು ಕೇಳೋರು ಯಾರೂ ಕೂಡ ಇಲ್ಲ. ಗಿರಿಜನರ ಹಾಡಿಯಲ್ಲಿ ಮೂಲಭೂತ ಸೌಲಭ್ಯಗಳ ಕೊರತೆ ಇರುವಂತಹ ಹಿನ್ನೆಲೆಯಲ್ಲಿ ಕರೆಂಟ್ ಇಲ್ಲ, ವಾಹನ ಚಲಾಯಿಸುವುದಕ್ಕೂ ಕೂಡ ಮಾರ್ಗವಂತೂ ಇಲ್ಲವೇ ಇಲ್ಲ. ಮಡಿಕೇರಿಯ ದುಬಾರಿ ಗಿರಿಜನರ ಗೋಳಂತೂ ಕೇಳೋರು ಯಾರು ಕೂಡ ಇಲ್ಲದ ಆಗಿದೆ. ಸಾಮಾನ್ಯವಾಗಿ ಮೂಲಭೂತ ಸೌಲಭ್ಯಗಳು ಕೂಡ ಇಲ್ಲ, ಕರೆಂಟ್ ಇಲ್ಲ, ವಾಹನ ಚಲಾಯಿಸುವುದಕ್ಕೆ ರಸ್ತೆ ಇಲ್ಲ, ಗಿರಿಜನರಿಗಾಗಿ ಅಂಗನವಾಡಿ ಇದೆ ಆದ್ರೆ ಟೀಚರೇ ಇಲ್ಲ. ಹಾಡಿಯಲ್ಲಿರುವಂತಹ ಶಾಲೆಗಳಿಗೆ ರಾತ್ರಿ ಆದ್ರೆ ಸಾಕು ದನಗಳು ಅಲ್ಲಿ ವಾಸ ಮಾಡ್ತವೆ. ಮೂಲಸೌಕರ್ಯ ಕೊರತೆಯ ಹಿನ್ನೆಲೆಯಲ್ಲಿ ವಿನೂತನವಾದಂತಹ ಕಾರ್ಯಕ್ರಮವನ್ನ ಮಾಡೋದಕ್ಕೆ ಮುಂದಾಗಿರುವಂತದ್ದು ಪತ್ರಕರ್ತರ ನಡೆ. ಹಾಗೆ ಹಾಡಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಿ, ಒಂದು ಕಡೆ ಹಾಡಿಯನ್ನ ಗಮನಿಸಬಹುದು. ಇಲ್ಲಿ ಮೂಲಭೂತ ಸೌಲಭ್ಯಗಳ ಕೊರತೆಯೇ ಇಲ್ಲ, ಅಂದ್ರೆ ಕರೆಂಟ್ ಇಲ್ಲ, ವಾಹನ ಚಲಾಯಿಸೋದಕ್ಕೆ ಮಾರ್ಗ ಇಲ್ಲ, ಅಂಗನವಾಡಿ ಇದೆ, ಟೀಚರ್ ಇಲ್ಲ, ಶಾಲೆ ಇದೆ ಆದ್ರೆ ರಾತ್ರಿ ಆದ್ರೆ ಅದು ದನಗಳ ಕೊಟ್ಟಿಗೆ ಆಗುತ್ತೆ, ದನಗಳು ವಾಸವನ್ನ ಮಾಡಲಾಗ್ತಾ ಇದೆ. ಸೊ ಹಾಗಾಗಿ ಮೂಲ ಸೌಕರ್ಯಗಳ ಕೊರತೆಯ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ವಿನೂತನವಾದಂತಹ ಒಂದು ಕಾರ್ಯಕ್ರಮವನ್ನ ಮಾಡೋದಕ್ಕೆ ಮುಂದಾಗಿರುವಂತದ್ದು ಪತ್ರಕರ್ತರ ನಡೆ. ಹಾಡಿ ಕಡೆ ಎನ್ನುವಂತಹ ವಿನೂತನವಾದಂತಹ ಕಾರ್ಯಕ್ರಮವನ್ನ ಮಾಡೋದಕ್ಕೆ ಮುಂದಾಗಲಾಗಿದೆ. ಸದ್ಯದ ಮಟ್ಟಿಗೆ ಅಲ್ಲಿ ಮೂಲಭೂತ ಸೌಕರ್ಯಗಳನ್ನ ಕಲ್ಪಿಸಿಕೊಡಬೇಕಾಗಿದೆ. ಸಾಮಾನ್ಯವಾಗಿ ಈ ಹಾಡಿ ಜನರು ವಾಸವಿರುವಂತಹ ಕೆಲವೊಂದಿಷ್ಟು ಭಾಗದಲ್ಲಿ ಮೂಲಭೂತ ಸೌಕರ್ಯ ವಂಚಿತರಾಗಿರ್ತಾರೆ. ಇವತ್ತಿನ ದಿನ ಮಾಧ್ಯಮದೊಂದಿಗೆ ದುಬಾರೆ ಹಾಡಿ ಸಮುದಾಯಕ್ಕೆ ಭೇಟಿ ಕೊಟ್ಟಿದ್ವಿ. ಇಲ್ಲಿ ನಮ್ಮ ಅಂಗನವಾಡಿ ನಮ್ಮ ಇಲಾಖೆಯಿಂದ ಸೌಲಭ್ಯ ಸಿಗ್ತಾ ಇಲ್ಲ ಅಂತ ನಮ್ಮ ಹಾಡಿ ಸಮುದಾಯದವರು ಕೊಟ್ಟಿದ್ರು. ಇದನ್ನು ಪರಿಶೀಲಿಸಲಾಗಿ ಇದು ವಾರದಲ್ಲಿ 2 ದಿನ 3 ದಿನ ಬರ್ತವ್ರೆ, ಮತ್ತೆ ಡೈಲಿ ಬಂದು 1 ಗಂಟೆ ಅರ್ಧ ಗಂಟೆ ಹೋಗೋದಂತ ಕಾಣೋದು. ಇಲ್ಲಿ ಟೀಚರ್ ಒಂದು ಹೆಲ್ಪರ್ ರಿಟೈರ್ಡ್ ಆಗಿದ್ದರಿಂದ ಬರ್ತಾ ಇಲ್ಲ ಅಂತ ಮಾಹಿತಿ ಗೊತ್ತಾಯಿತು. ಈ ಕೂಡಲೇ ಪಕ್ಕ ಸೆಂಟರ್ ಅವ್ರನ್ನ ಏನು ನಮ್ಮ ಸರ್ಕಾರ ನಿಯಮ ಅನುಸಾರ ಬೆಳಿಗ್ಗೆ 9 ಗಂಟೆ 4 ಗಂಟೆದವರು ಇರಬೇಕು, ಅದು ಇದಕ್ಕೆ ನಾನು ವ್ಯವಸ್ಥೆ ಮಾಡ್ತೀನಿ ಇವತ್ತು ದಿನನೇ. ಮತ್ತೆ ನಮ್ಮ ಇಲಾಖೆಯಿಂದ ಎಲ್ಲಾ ಸೌಲಭ್ಯಗಳು ಪೂರಕ ಪೌಷ್ಟಿಕ ಇರಬಹುದು, ಬೇರೆ ಇತರೆ ಸೌಲಭ್ಯಗಳನ್ನ ನಾವು ಹಾಡಿ ಸಮುದಾಯಕ್ಕೆ ಕೊಡ್ತಾ ಇದ್ದೀವಿ. ಇನ್ನು ಮುಂದೆ ಕೂಡ ನಾವು ಸೌಲಭ್ಯವನ್ನ ಪ್ರತಿದಿನ ಆದಾಗ ಇವತ್ತು ನಿರೀಕ್ಷೆ ಮಾಡಿ ಕಾರ್ಯನಿರತ ಪತ್ರಕರ್ತರ ಸಂಘದವರು ಕೊಡಗು ಜಿಲ್ಲೆಯಾದ್ಯಂತ ಎಲ್ಲ ಇರುವವರು ಮತ್ತೆ ರಾಜ್ಯದಿಂದ ಒಂದಷ್ಟು ಎಲ್ಲ ಸೇರ್ಕೊಂಡು ಈ ಹಾಡಿಗಳನ್ನ ವಾಸ್ತವ್ಯ ಸಂಗತಿಗಳು ಏನಿದೆ ಅಂತ ಪರಿಶೀಲನೆ ಮಾಡಿ ಸರ್ಕಾರಕ್ಕೆ ವರದಿ ತಲುಪಿಸಬೇಕು ಅಂತ ದೃಷ್ಟಿಯಲ್ಲಿ ಒಂದು ಉನ್ನತ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಕ್ಕೆ ನಾನು ಅವರಿಗೆ ಅಭಿನಂದನೆ ಹೇಳ್ತಾ ಇದ್ದೇನೆ. ಅದರ ಜೊತೆಗೆ ಸರ್ಕಾರವು ಕೂಡ ಇದನ್ನ ಕಿವಿ ತೆರೆದು ಕಣ್ಣು ತೆರೆದು ಬಂದು ನೋಡಿ ಸೌಲಭ್ಯನ ಆದಷ್ಟು ಬೇಗ ಕೊಡಬೇಕು ಅಂತ ಮನವಿ ಕೂಡ ಇದೆ. ಯಾಕೆಂದ್ರೆ ಮಡಿಕೇರಿಯ ದುಬಾರಿ ಗಿರಿಜನರ ಗೋಳು ಕೇಳೋರು ಯಾರೂ ಕೂಡ ಇಲ್ಲ. ಗಿರಿಜನರ ಹಾಡಿಯಲ್ಲಿ ಮೂಲಭೂತ ಸೌಲಭ್ಯಗಳ ಕೊರತೆ ಇರುವಂತಹ ಹಿನ್ನೆಲೆಯಲ್ಲಿ ಕರೆಂಟ್ ಇಲ್ಲ, ವಾಹನ ಚಲಾಯಿಸುವುದಕ್ಕೂ ಕೂಡ ಮಾರ್ಗವಂತೂ ಇಲ್ಲವೇ ಇಲ್ಲ. ಮಡಿಕೇರಿಯ ದುಬಾರಿ ಗಿರಿಜನರ ಗೋಳಂತೂ ಕೇಳೋರು ಯಾರು ಕೂಡ ಇಲ್ಲದ ಆಗಿದೆ. ಸಾಮಾನ್ಯವಾಗಿ ಮೂಲಭೂತ ಸೌಲಭ್ಯಗಳು ಕೂಡ ಇಲ್ಲ, ಕರೆಂಟ್ ಇಲ್ಲ, ವಾಹನ ಚಲಾಯಿಸುವುದಕ್ಕೆ ರಸ್ತೆ ಇಲ್ಲ, ಗಿರಿಜನರಿಗಾಗಿ ಅಂಗನವಾಡಿ ಇದೆ ಆದ್ರೆ ಟೀಚರೇ ಇಲ್ಲ. ಹಾಡಿಯಲ್ಲಿರುವಂತಹ ಶಾಲೆಗಳಿಗೆ ರಾತ್ರಿ ಆದ್ರೆ ಸಾಕು ದನಗಳು ಅಲ್ಲಿ ವಾಸ ಮಾಡ್ತವೆ. ಮೂಲಸೌಕರ್ಯ ಕೊರತೆಯ ಹಿನ್ನೆಲೆಯಲ್ಲಿ ವಿನೂತನವಾದಂತಹ ಕಾರ್ಯಕ್ರಮವನ್ನ ಮಾಡೋದಕ್ಕೆ ಮುಂದಾಗಿರುವಂತದ್ದು ಪತ್ರಕರ್ತರ ನಡೆ. ಹಾಗೆ ಹಾಡಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಿ, ಒಂದು ಕಡೆ ಹಾಡಿಯನ್ನ ಗಮನಿಸಬಹುದು. ಇಲ್ಲಿ ಮೂಲಭೂತ ಸೌಲಭ್ಯಗಳ ಕೊರತೆಯೇ ಇಲ್ಲ, ಅಂದ್ರೆ ಕರೆಂಟ್ ಇಲ್ಲ, ವಾಹನ ಚಲಾಯಿಸೋದಕ್ಕೆ ಮಾರ್ಗ ಇಲ್ಲ, ಅಂಗನವಾಡಿ ಇದೆ, ಟೀಚರ್ ಇಲ್ಲ, ಶಾಲೆ ಇದೆ ಆದ್ರೆ ರಾತ್ರಿ ಆದ್ರೆ ಅದು ದನಗಳ ಕೊಟ್ಟಿಗೆ ಆಗುತ್ತೆ, ದನಗಳು ವಾಸವನ್ನ ಮಾಡಲಾಗ್ತಾ ಇದೆ. ಸೊ ಹಾಗಾಗಿ ಮೂಲ ಸೌಕರ್ಯಗಳ ಕೊರತೆಯ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ವಿನೂತನವಾದಂತಹ ಒಂದು ಕಾರ್ಯಕ್ರಮವನ್ನ ಮಾಡೋದಕ್ಕೆ ಮುಂದಾಗಿರುವಂತದ್ದು ಪತ್ರಕರ್ತರ ನಡೆ. ಹಾಡಿ ಕಡೆ ಎನ್ನುವಂತಹ ವಿನೂತನವಾದಂತಹ ಕಾರ್ಯಕ್ರಮವನ್ನ ಮಾಡೋದಕ್ಕೆ ಮುಂದಾಗಲಾಗಿದೆ. ಸದ್ಯದ ಮಟ್ಟಿಗೆ ಅಲ್ಲಿ ಮೂಲಭೂತ ಸೌಕರ್ಯಗಳನ್ನ ಕಲ್ಪಿಸಿಕೊಡಬೇಕಾಗಿದೆ. ಸಾಮಾನ್ಯವಾಗಿ ಈ ಹಾಡಿ ಜನರು ವಾಸವಿರುವಂತಹ ಕೆಲವೊಂದಿಷ್ಟು ಭಾಗದಲ್ಲಿ ಮೂಲಭೂತ ಸೌಕರ್ಯ ವಂಚಿತರಾಗಿರ್ತಾರೆ. ಇವತ್ತಿನ ದಿನ ಮಾಧ್ಯಮದೊಂದಿಗೆ ದುಬಾರೆ ಹಾಡಿ ಸಮುದಾಯಕ್ಕೆ ಭೇಟಿ ಕೊಟ್ಟಿದ್ವಿ. ಇಲ್ಲಿ ನಮ್ಮ ಅಂಗನವಾಡಿ ನಮ್ಮ ಇಲಾಖೆಯಿಂದ ಸೌಲಭ್ಯ ಸಿಗ್ತಾ ಇಲ್ಲ ಅಂತ ನಮ್ಮ ಹಾಡಿ ಸಮುದಾಯದವರು ಕೊಟ್ಟಿದ್ರು. ಇದನ್ನು ಪರಿಶೀಲಿಸಲಾಗಿ ಇದು ವಾರದಲ್ಲಿ 2 ದಿನ 3 ದಿನ ಬರ್ತವ್ರೆ, ಮತ್ತೆ ಡೈಲಿ ಬಂದು 1 ಗಂಟೆ ಅರ್ಧ ಗಂಟೆ ಹೋಗೋದಂತ ಕಾಣೋದು. ಇಲ್ಲಿ ಟೀಚರ್ ಒಂದು ಹೆಲ್ಪರ್ ರಿಟೈರ್ಡ್ ಆಗಿದ್ದರಿಂದ ಬರ್ತಾ ಇಲ್ಲ ಅಂತ ಮಾಹಿತಿ ಗೊತ್ತಾಯಿತು. ಈ ಕೂಡಲೇ ಪಕ್ಕ ಸೆಂಟರ್ ಅವ್ರನ್ನ ಏನು ನಮ್ಮ ಸರ್ಕಾರ ನಿಯಮ ಅನುಸಾರ ಬೆಳಿಗ್ಗೆ 9 ಗಂಟೆ 4 ಗಂಟೆದವರು ಇರಬೇಕು, ಅದು ಇದಕ್ಕೆ ನಾನು ವ್ಯವಸ್ಥೆ ಮಾಡ್ತೀನಿ ಇವತ್ತು ದಿನನೇ. ಮತ್ತೆ ನಮ್ಮ ಇಲಾಖೆಯಿಂದ ಎಲ್ಲಾ ಸೌಲಭ್ಯಗಳು ಪೂರಕ ಪೌಷ್ಟಿಕ ಇರಬಹುದು, ಬೇರೆ ಇತರೆ ಸೌಲಭ್ಯಗಳನ್ನ ನಾವು ಹಾಡಿ ಸಮುದಾಯಕ್ಕೆ ಕೊಡ್ತಾ ಇದ್ದೀವಿ. ಇನ್ನು ಮುಂದೆ ಕೂಡ ನಾವು ಸೌಲಭ್ಯವನ್ನ ಪ್ರತಿದಿನ ಆದಾಗ ಇವತ್ತು
ನಿರೀಕ್ಷೆ ಮಾಡಿ ಕಾರ್ಯನಿರತ ಪತ್ರಕರ್ತರ ಸಂಘದವರು ಕೊಡಗು ಜಿಲ್ಲೆಯಾದ್ಯಂತ ಎಲ್ಲ ಇರುವವರು ಮತ್ತೆ ರಾಜ್ಯದಿಂದ ಒಂದಷ್ಟು ಎಲ್ಲ ಸೇರ್ಕೊಂಡು ಈ ಹಾಡಿಗಳನ್ನ ವಾಸ್ತವ್ಯ ಸಂಗತಿಗಳು ಏನಿದೆ ಅಂತ ಪರಿಶೀಲನೆ ಮಾಡಿ ಸರ್ಕಾರಕ್ಕೆ ವರದಿ ತಲುಪಿಸಬೇಕು ಅಂತ ದೃಷ್ಟಿಯಲ್ಲಿ ಒಂದು ಉನ್ನತ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಕ್ಕೆ ನಾನು ಅವರಿಗೆ ಅಭಿನಂದನೆ ಹೇಳ್ತಾ ಇದ್ದೇನೆ. ಅದರ ಜೊತೆಗೆ ಸರ್ಕಾರವು ಕೂಡ ಇದನ್ನ ಕಿವಿ ತೆರೆದು ಕಣ್ಣು ತೆರೆದು ಬಂದು ನೋಡಿ ಸೌಲಭ್ಯನ ಆದಷ್ಟು ಬೇಗ ಕೊಡಬೇಕು ಅಂತ ಮನವಿ ಕೂಡ ಇದೆ. ಯಾಕೆಂದ್ರೆ ಮಡಿಕೇರಿಯ ದುಬಾರಿ ಗಿರಿಜನರ ಗೋಳು ಕೇಳೋರು ಯಾರೂ ಕೂಡ ಇಲ್ಲ. ಗಿರಿಜನರ ಹಾಡಿಯಲ್ಲಿ ಮೂಲಭೂತ ಸೌಲಭ್ಯಗಳ ಕೊರತೆ ಇರುವಂತಹ ಹಿನ್ನೆಲೆಯಲ್ಲಿ ಕರೆಂಟ್ ಇಲ್ಲ, ವಾಹನ ಚಲಾಯಿಸುವುದಕ್ಕೂ ಕೂಡ ಮಾರ್ಗವಂತೂ ಇಲ್ಲವೇ ಇಲ್ಲ. ಮಡಿಕೇರಿಯ ದುಬಾರಿ ಗಿರಿಜನರ ಗೋಳಂತೂ ಕೇಳೋರು ಯಾರು ಕೂಡ ಇಲ್ಲದ ಆಗಿದೆ. ಸಾಮಾನ್ಯವಾಗಿ ಮೂಲಭೂತ ಸೌಲಭ್ಯಗಳು ಕೂಡ ಇಲ್ಲ. ಕರೆಂಟ್ ಇಲ್ಲ, ವಾಹನ ಚಲಾಯಿಸುವುದಕ್ಕೆ ರಸ್ತೆ ಇಲ್ಲ, ಗಿರಿಜನರಿಗಾಗಿ ಅಂಗನವಾಡಿ ಇದೆ ಆದ್ರೆ ಟೀಚರೇ ಇಲ್ಲ. ಹಾಡಿಯಲ್ಲಿರುವಂತಹ ಶಾಲೆಗಳಿಗೆ ರಾತ್ರಿ ಆದ್ರೆ ಸಾಕು ದನಗಳು ಅಲ್ಲಿ ವಾಸ ಮಾಡ್ತವೆ. ಮೂಲಸೌಕರ್ಯ ಕೊರತೆಯ ಹಿನ್ನೆಲೆಯಲ್ಲಿ ವಿನೂತನವಾದಂತಹ ಕಾರ್ಯಕ್ರಮವನ್ನ ಮಾಡೋದಕ್ಕೆ ಮುಂದಾಗಿರುವಂತದ್ದು ಪತ್ರಕರ್ತರ ನಡೆ. ಹಾಗೆ ಹಾಡಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಿ, ಒಂದು ಕಡೆ ಹಾಡಿಯನ್ನ ಗಮನಿಸಬಹುದು. ಇಲ್ಲಿ ಮೂಲಭೂತ ಸೌಲಭ್ಯಗಳ ಕೊರತೆಯೇ ಇಲ್ಲ. ಅಂದ್ರೆ ಕರೆಂಟ್ ಇಲ್ಲ, ವಾಹನ ಚಲಾಯಿಸೋದಕ್ಕೆ ಮಾರ್ಗ ಇಲ್ಲ, ಅಂಗನವಾಡಿ ಇದೆ, ಟೀಚರ್ ಇಲ್ಲ, ಶಾಲೆ ಇದೆ ಆದ್ರೆ ರಾತ್ರಿ ಆದ್ರೆ ಅದು ದನಗಳ ಕೊಟ್ಟಿಗೆ ಆಗುತ್ತೆ, ದನಗಳು ವಾಸವನ್ನ ಮಾಡಲಾಗ್ತಾ ಇದೆ. ಸೊ ಹಾಗಾಗಿ ಮೂಲ ಸೌಕರ್ಯಗಳ ಕೊರತೆಯ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ವಿನೂತನವಾದಂತಹ ಒಂದು ಕಾರ್ಯಕ್ರಮವನ್ನ ಮಾಡೋದಕ್ಕೆ ಮುಂದಾಗಿರುವಂತದ್ದು ಪತ್ರಕರ್ತರ ನಡೆ. ಹಾಡಿ ಕಡೆ ಎನ್ನುವಂತಹ ವಿನೂತನವಾದಂತಹ ಕಾರ್ಯಕ್ರಮವನ್ನ ಮಾಡೋದಕ್ಕೆ ಮುಂದಾಗಲಾಗಿದೆ. ಸದ್ಯದ ಮಟ್ಟಿಗೆ ಅಲ್ಲಿ ಮೂಲಭೂತ ಸೌಕರ್ಯಗಳನ್ನ ಕಲ್ಪಿಸಿಕೊಡಬೇಕಾಗಿದೆ. ಸಾಮಾನ್ಯವಾಗಿ ಈ ಹಾಡಿ ಜನರು ವಾಸವಿರುವಂತಹ ಕೆಲವೊಂದಿಷ್ಟು ಭಾಗದಲ್ಲಿ ಮೂಲಭೂತ ಸೌಕರ್ಯ ವಂಚಿತರಾಗಿರ್ತಾರೆ. ಇವತ್ತಿನ ದಿನ ಮಾಧ್ಯಮದೊಂದಿಗೆ ದುಬಾರೆ ಹಾಡಿ ಸಮುದಾಯಕ್ಕೆ ಭೇಟಿ ಕೊಟ್ಟಿದ್ವಿ. ಇಲ್ಲಿ ನಮ್ಮ ಅಂಗನವಾಡಿ ನಮ್ಮ ಇಲಾಖೆಯಿಂದ ಸೌಲಭ್ಯ ಸಿಗ್ತಾ ಇಲ್ಲ ಅಂತ ನಮ್ಮ ಹಾಡಿ ಸಮುದಾಯದವರು ಕೊಟ್ಟಿದ್ರು. ಇದನ್ನ ಪರಿಶೀಲಿಸಲಾಗಿ ಇದು ವಾರದಲ್ಲಿ 2 ದಿನ 3 ದಿನ ಬರ್ತವ್ರೆ. ಮತ್ತೆ ಡೈಲಿ ಬಂದು 1 ಗಂಟೆ ಅರ್ಧ ಗಂಟೆ ಹೋಗೋದಂತ ಕಾಣೋದು. ಇಲ್ಲಿ ಟೀಚರ್ ಒಂದು ಹೆಲ್ಪರ್ ರಿಟೈರ್ಡ್ ಆಗಿದ್ದರಿಂದ ಬರ್ತಾ ಇಲ್ಲ ಅಂತ ಮಾಹಿತಿ ಗೊತ್ತಾಯಿತು. ಈ ಕೂಡಲೇ ಪಕ್ಕ ಸೆಂಟರ್ ಅವ್ರನ್ನ ಏನು ನಮ್ಮ ಸರ್ಕಾರ ನಿಯಮ ಅನುಸಾರ ಬೆಳಿಗ್ಗೆ 9 ಗಂಟೆ 4 ಗಂಟೆದವರು ಇರಬೇಕು, ಅದು ಇದಕ್ಕೆ ನಾನು ವ್ಯವಸ್ಥೆ ಮಾಡ್ತೀನಿ ಇವತ್ತು ದಿನನೇ. ಮತ್ತೆ ನಮ್ಮ ಇಲಾಖೆಯಿಂದ ಎಲ್ಲಾ ಸೌಲಭ್ಯಗಳು ಪೂರಕ ಪೌಷ್ಟಿಕ ಇರಬಹುದು, ಬೇರೆ ಇತರೆ ಸೌಲಭ್ಯಗಳನ್ನ ನಾವು ಹಾಡಿ ಸಮುದಾಯಕ್ಕೆ ಕೊಡ್ತಾ ಇದ್ದೀವಿ. ಇನ್ನು ಮುಂದೆ ಕೂಡ ನಾವು ಸೌಲಭ್ಯವನ್ನು ಪ್ರತಿದಿನ ಆದಾಗ ಇವತ್ತು ನಿರೀಕ್ಷೆ ಮಾಡಿ ಕಾರ್ಯನಿರತ ಪತ್ರಕರ್ತರ ಸಂಘದವರು ಕೊಡಗು ಜಿಲ್ಲೆಯಾದ್ಯಂತ ಎಲ್ಲ ಇರುವವರು ಮತ್ತೆ ರಾಜ್ಯದಿಂದ ಒಂದಷ್ಟು ಎಲ್ಲ ಸೇರ್ಕೊಂಡು ಈ ಹಾಡಿಗಳನ್ನ ವಾಸ್ತವ್ಯ ಸಂಗತಿಗಳು ಏನಿದೆ ಅಂತ ಪರಿಶೀಲನೆ ಮಾಡಿ ಸರ್ಕಾರಕ್ಕೆ ವರದಿ ತಲುಪಿಸಬೇಕು ಅಂತ ದೃಷ್ಟಿಯಲ್ಲಿ ಒಂದು ಉನ್ನತ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಕ್ಕೆ ನಾನು ಅವರಿಗೆ ಅಭಿನಂದನೆ ಹೇಳ್ತಾ ಇದ್ದೇನೆ. ಅದರ ಜೊತೆಗೆ ಸರ್ಕಾರವು ಕೂಡ ಇದನ್ನ ಕಿವಿ ತೆರೆದು ಕಣ್ಣು ತೆರೆದು ಬಂದು ನೋಡಿ ಸೌಲಭ್ಯನ ಆದಷ್ಟು ಬೇಗ ಕೊಡಬೇಕು ಅಂತ ಮನವಿ ಕೂಡ ಇದೆ. ಯಾಕೆಂದ್ರೆ ಮಡಿಕೇರಿಯ ದುಬಾರಿ ಗಿರಿಜನರ ಗೋಳು ಕೇಳೋರು ಯಾರೂ ಕೂಡ ಇಲ್ಲ. ಗಿರಿಜನರ ಹಾಡಿಯಲ್ಲಿ ಮೂಲಭೂತ ಸೌಲಭ್ಯಗಳ ಕೊರತೆ ಇರುವಂತಹ ಹಿನ್ನೆಲೆಯಲ್ಲಿ ಕರೆಂಟ್ ಇಲ್ಲ, ವಾಹನ ಚಲಾಯಿಸುವುದಕ್ಕೂ ಕೂಡ ಮಾರ್ಗವಂತೂ ಇಲ್ಲವೇ ಇಲ್ಲ. ಮಡಿಕೇರಿಯ ದುಬಾರಿ ಗಿರಿಜನರ ಗೋಳಂತೂ ಕೇಳೋರು ಯಾರು ಕೂಡ ಇಲ್ಲದ ಆಗಿದೆ. ಸಾಮಾನ್ಯವಾಗಿ ಮೂಲಭೂತ ಸೌಲಭ್ಯಗಳು ಕೂಡ ಇಲ್ಲ. ಕರೆಂಟ್ ಇಲ್ಲ, ವಾಹನ ಚಲಾಯಿಸುವುದಕ್ಕೆ ರಸ್ತೆ ಇಲ್ಲ, ಗಿರಿಜನರಿಗಾಗಿ ಅಂಗನವಾಡಿ ಇದೆ ಆದ್ರೆ ಟೀಚರೇ ಇಲ್ಲ. ಹಾಡಿಯಲ್ಲಿರುವಂತಹ ಶಾಲೆಗಳಿಗೆ ರಾತ್ರಿ ಆದ್ರೆ ಸಾಕು ದನಗಳು ಅಲ್ಲಿ ವಾಸ ಮಾಡ್ತವೆ. ಮೂಲಸೌಕರ್ಯ ಕೊರತೆಯ ಹಿನ್ನೆಲೆಯಲ್ಲಿ ವಿನೂತನವಾದಂತಹ ಕಾರ್ಯಕ್ರಮವನ್ನ ಮಾಡೋದಕ್ಕೆ ಮುಂದಾಗಿರುವಂತದ್ದು ಪತ್ರಕರ್ತರ ನಡೆ. ಹಾಗೆ ಹಾಡಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಿ, ಒಂದು ಕಡೆ ಹಾಡಿಯನ್ನ ಗಮನಿಸಬಹುದು. ಇಲ್ಲಿ ಮೂಲಭೂತ ಸೌಲಭ್ಯಗಳ ಕೊರತೆಯೇ ಇಲ್ಲ. ಅಂದ್ರೆ ಕರೆಂಟ್ ಇಲ್ಲ, ವಾಹನ ಚಲಾಯಿಸೋದಕ್ಕೆ ಮಾರ್ಗ ಇಲ್ಲ, ಅಂಗನವಾಡಿ ಇದೆ, ಟೀಚರ್ ಇಲ್ಲ, ಶಾಲೆ ಇದೆ ಆದ್ರೆ ರಾತ್ರಿ ಆದ್ರೆ ಅದು ದನಗಳ ಕೊಟ್ಟಿಗೆ ಆಗುತ್ತೆ, ದನಗಳು ವಾಸವನ್ನ ಮಾಡಲಾಗ್ತಾ ಇದೆ. ಸೊ ಹಾಗಾಗಿ ಮೂಲ ಸೌಕರ್ಯಗಳ ಕೊರತೆಯ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ವಿನೂತನವಾದಂತಹ ಒಂದು ಕಾರ್ಯಕ್ರಮವನ್ನ ಮಾಡೋದಕ್ಕೆ ಮುಂದಾಗಿರುವಂತದ್ದು ಪತ್ರಕರ್ತರ ನಡೆ. ಹಾಡಿ ಕಡೆ ಎನ್ನುವಂತಹ ವಿನೂತನವಾದಂತಹ ಕಾರ್ಯಕ್ರಮವನ್ನ ಮಾಡೋದಕ್ಕೆ ಮುಂದಾಗಲಾಗಿದೆ. ಸದ್ಯದ ಮಟ್ಟಿಗೆ ಅಲ್ಲಿ ಮೂಲಭೂತ ಸೌಕರ್ಯಗಳನ್ನ ಕಲ್ಪಿಸಿಕೊಡಬೇಕಾಗಿದೆ. ಸಾಮಾನ್ಯವಾಗಿ ಈ ಹಾಡಿ ಜನರು ವಾಸವಿರುವಂತಹ ಕೆಲವೊಂದಿಷ್ಟು ಭಾಗದಲ್ಲಿ ಮೂಲಭೂತ ಸೌಕರ್ಯ ವಂಚಿತರಾಗಿರ್ತಾರೆ. ಇವತ್ತಿನ ದಿನ ಮಾಧ್ಯಮದೊಂದಿಗೆ ದುಬಾರೆ
ಅದು ಹಾಡಿ ಸಮುದಾಯಕ್ಕೆ ಇವತ್ತು ಭೇಟಿ ಕೊಟ್ಟಿದ್ವಿ. ಇಲ್ಲಿ ನಮ್ಮ ಅಂಗನವಾಡಿ ನಮ್ಮ ಇಲಾಖೆಯಿಂದ ಸೌಲಭ್ಯ ಸಿಗ್ತಾ ಇಲ್ಲ ಅಂತ ನಮ್ಮ ಹಾಡಿ ಸಮುದಾಯದವರು ಕೊಟ್ಟಿದ್ರು. ಇದನ್ನು ಪರಿಶೀಲಿಸಲಾಗಿ ಇದು ವಾರದಲ್ಲಿ 2 ದಿನ 3 ದಿನ ಬರ್ತವ್ರೆ. ಮತ್ತೆ ಡೈಲಿ ಬಂದು 1 ಗಂಟೆ ಅರ್ಧ ಗಂಟೆ ಹೋಗೋದಂತ ಕಾಣೋದು. ಇಲ್ಲಿ ಟೀಚರ್ ಮತ್ತು ಹೆಲ್ಪರ್ ರಿಟೈರ್ಡ್ ಆಗಿದ್ದರಿಂದ ಬರ್ತಾ ಇಲ್ಲ ಅಂತ ಮಾಹಿತಿ ಗೊತ್ತಾಯಿತು. ಈ ಕೂಡಲೇ ಪಕ್ಕ ಸೆಂಟರ್ ಅವ್ರನ್ನ ಏನು ನಮ್ಮ ಸರ್ಕಾರ ನಿಯಮಾನುಸಾರ ಬೆಳಿಗ್ಗೆ 9 ಗಂಟೆ 4 ಗಂಟೆದವರು ಇರಬೇಕು, ಇದಕ್ಕೆ ನಾನು ವ್ಯವಸ್ಥೆ ಮಾಡ್ತೀನಿ ಇವತ್ತು ದಿನನೇ. ಮತ್ತೆ ನಮ್ಮ ಇಲಾಖೆಯಿಂದ ಎಲ್ಲಾ ಸೌಲಭ್ಯಗಳು ಪೂರಕ ಪೌಷ್ಟಿಕ ಇರಬಹುದು, ಬೇರೆ ಇತರೆ ಸೌಲಭ್ಯಗಳನ್ನ ನಾವು ಗಾಡಿ ಸಮುದಾಯಕ್ಕೆ ಕೊಡ್ತಾ ಇದ್ದೀವಿ. ಇನ್ನು ಮುಂದೆ ಕೂಡ ನಾವು ಸೌಲಭ್ಯವನ್ನ ಪ್ರತಿದಿನ ಆದಾಗ ಇವತ್ತು ನಿರೀಕ್ಷೆ ಮಾಡಿಯೇ ಕಾರ್ಯನಿರತ ಪತ್ರಕರ್ತರ ಸಂಘದವರು ಕೊಡಗು ಜಿಲ್ಲೆಯಾದ್ಯಂತ ಎಲ್ಲ ಇರುವವರು ಮತ್ತೆ ರಾಜ್ಯದಿಂದ ಒಂದಷ್ಟು ಎಲ್ಲ ಸೇರ್ಕೊಂಡು ಈ ಹಾಡಿಗಳ ವಾಸ್ತವ್ಯ ಸಂಗತಿಗಳು ಏನಿದೆ ಅಂತ ಪರಿಶೀಲನೆ ಮಾಡಿ ಸರ್ಕಾರಕ್ಕೆ ವರದಿ ತಲುಪಿಸಬೇಕು ಅಂತ ದೃಷ್ಟಿಯಲ್ಲಿ ಒಂದು ಉನ್ನತ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಕ್ಕೆ ನಾನು ಅವರಿಗೆ ಅಭಿನಂದನೆ ಹೇಳ್ತಾ ಇದ್ದೇನೆ. ಅದರ ಜೊತೆಗೆ ಸರ್ಕಾರವು ಕೂಡ ಇದನ್ನ ಕಿವಿ ತೆರೆದು ಕಣ್ಣು ತೆರೆದು ಬಂದು ನೋಡಿ ಸೌಲಭ್ಯನ ಆದಷ್ಟು ಬೇಗ ಕೊಡಬೇಕು ಅಂತ ಮನವಿ ಕೂಡ ಇದೆ. ಯಾಕೆಂದ್ರೆ